ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ನೋಡಿ, ಇವಾಗ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ದಮ್ ಪೌಡ್ರು ತುಂಬಾ ಜನ ಕೇಳ್ತಾ ಇದ್ರಿ. ಸುಮಾರು ಒಂದು ನೋಡಿ, ಇಲ್ಲಿ ಒಂದು 3 kg ಆಗೋಷ್ಟು ಇವಾಗ ದಮ್ ಪೌಡ್ರ್ ರೆಡಿ ಮಾಡಿದ್ದೀನಿ. ಯಾಕಂದ್ರೆ ಈ ಆಂಧ್ರದಲ್ಲಿ ಒಂದು ಓಮರ್ ರೇಸ್ ವಿನ್ ಆಗಿ ತುಂಬಾ ಚೆನ್ನಾಗಿ ಇಂಪಾರ್ಟೆಂಟ್ ಮೆಡಿಸಿನ್ಸ್ ಯೂಸ್ ಮಾಡ್ದದ್ದು ಪಾಯಿಂಟ್ಸ್ಗೂ, ಆಮೇಲೆ ನಮ್ದು ದಮ್ ಪೌಡ್ರು, ಆಮೇಲೆ ನೋಡಿ ಇದೊಂದು ಎನರ್ಜಿ ಬೂಸ್ಟರ್ ಅಂತ ಏನು ಕೊಟ್ಟಿದ್ದೆ, ಇವುಗಳ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡಿದಂಥ ಫ್ಯಾನ್ಸಿಯರ್ಸ್ಗೆ ಅಜಗಜಾಂತರ ವ್ಯತ್ಯಾಸದಿಂದ ತುಂಬ ಚೆನ್ನಾಗಿ ವಿನ್ ಆಗಿದ್ರು. ಅದನ್ನ ಅವ್ರು ಬಂದು ಆಂಧ್ರದಿಂದ ಇಲ್ಲಿ ಸನ್ಮಾನ ಮಾಡಿದ್ರು. ಕ್ಲಿಪ್ಪು ಹಾಕ್ತೀನಿ, ಅದನ್ನ ನೋಡಿ ತುಂಬ ಜನ ಕೇಳಿದ್ರಿ, ಏನದು ನಮಗೂ ಕೊಡಿ, ನಮಗೂ ಹೇಳ್ಕೊಡಿ, ನಾವು ಮಾಡ್ತೀವಿ ಅಂತ. ಸೊ ಅದರಿಂದ ರೆಡಿ ಮಾಡಿದ್ದೀನಿ. ಯಾರ್ಯಾರು ಈ ಒಂದು ದಮ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ನ್ಯಾಚುರಲ್ ಆಗಿ ಅಕ್ಕಿಗಳು ನಾಡ್ಸೋದಕ್ಕೆ, ಅಂದರೆ ಈಗ ಸಾಕಷ್ಟು ಜನ ನನಗೆ ಫೋನ್ ಮಾಡ್ತಾರೆ. ಹುಡುಗರು ಟೂರ್ನಮೆಂಟ್ ಸೀಸನ್ ಬಂದ ತಕ್ಷಣ ಫೋನ್ ಮಾಡಿಬಿಟ್ಟು, ಸರ್ ಈ ಮಾತ್ರೆ ಎಲ್ಲಿ ಸಿಗುತ್ತೆ, ಕೆಲವೊಂದು ಮಾತ್ರೆಗಳ ಹೆಸರುಗಳು ಹೇಳೋದು ಬೇಡ, ಈ ಮಾತ್ರೆಗಳು ಎಲ್ಲಿ ಸಿಗುತ್ತೆ ಸರ್, ನಿಮ್ಮ ಹತ್ರ ಸಿಗುತ್ತಾ ಅಂತೆಲ್ಲ ಕ್ವಶನ್ಗಳು ಕೇಳ್ತಾ ಇದ್ದೀರಾ. ನನ್ನ ಹತ್ರ ಆ ಥರ ಮಾತ್ರೆಗಳು ಯಾವ ಸಿಗೋದಿಲ್ಲ. ದಯವಿಟ್ಟು ಅವುಗಳ ಮಾತ್ರೆಗಳ ಗುಂಗಿಗೆ ಹೋಗಬೇಡಿ. ಯಾಕಂದರೆ ಅವುಗಳನ್ನ ಒಂದ್ಸತಿ ಯೂಸ್ ಮಾಡಿದ್ರೆ, ಈ ಸಾಕಷ್ಟು ರೀಲ್ಸಲ್ಲಿ ಅದು ಆ ಮಾತ್ರೆ ಈ ಮಾತ್ರೆ ಅಂತ ಒಂದು 3-4 ಮಾತ್ರೆಗಳು ತೋರಿಸ್ತಾ ಇದ್ದಾರೆ. ಅದೆಲ್ಲ ಯೂಸ್ ಮಾಡಿದ್ರೆ ಅಕ್ಕಿಗಳು ಲೈಫ್ ಟೈಮು ಪರ್ಮನೆಂಟ್ ಆಗಿ ಮಾಯ ಹೋಗ್ಬಿಡ್ತದೆ. ಅಕ್ಕಿಗಳಲ್ಲಿ ಯಾವುದೋ ಕೆಲಸಕ್ಕೆ ಬರ್ದಂಗೆ ಆಗ್ಬಿಡ್ತದೆ. ಸೊ ಆದಷ್ಟು ನ್ಯಾಚುರಲ್ ಆಗಿ ಅಕ್ಕಿಗಳನ್ನ ಬಿಡೋದಕ್ಕೆ ಪ್ರಯತ್ನ ಪಡಿ. ನೋಡಿ, ಇದು ಬಂದ್ಬಿಟ್ಟು ದಮ್ ಪೌಡ್ರು, ಆಮೇಲೆ ಎನರ್ಜಿ ಬೂಸ್ಟು ಡ್ರೈ ಫ್ರೂಟ್ಸಲ್ಲಿ ಮಾಡೋದು. ಇದು ಅಲ್ವಾ ಅಂತ ಲಾಸ್ಟ್ 2 years ಬ್ಯಾಕೆ ಒಂದು ವಿಡಿಯೋ ಹಾಕಿದ್ದೆ. ಅದರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಕಮೆಂಟ್ ಸೆಕ್ಷನಲ್ಲೂ ಹಾಕ್ತೀನಿ. ಈ ಒಂದು ಎನರ್ಜಿ ಬೂಸ್ಟರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಇದನ್ನು ನಾನು ಸುಮಾರು ಒಂದು 3 yearsವರೆಗೂ ವ್ಯಾಲಿಡಿಟಿ ಬರೋ ಥರ ಟಾನಿಕ್ ಮಾಡಿದ್ದೀನಿ. ನೀವು ಹಲ್ವಾ ಫಾರ್ಮಲ್ಲಿ ಮಾಡಿಕೊಂಡ್ರೆ ಅದು ನಿಮಗೆ ಈ ಸೀಸನ್ನಿಗೆ ಮಾತ್ರ ಆಗುತ್ತೆ. ಅದು ಈ ಸೀಸನ್ಗೆ ಯೂಸ್ ಮಾಡ್ಕೋಬೋದು, ಆಮೇಲೆ ಕೆಟ್ಟೋಗ್ಬಿಡ್ತದೆ. ಈ ಥರ ಕೆಟ್ಟೋಗದೆ ಇರಲಿ, ಒಂದು ಬಾಳಿಕೆ ಬರಬೇಕು ಒಂದು 3 years ಅಂತ ಹೇಳ್ಬಿಟ್ಟು ಅದನ್ನೇ ಕಾಯಿಸಿ ಕಷಾಯ ಮಾಡಿ ಈ ಥರ ಟಾನಿಕ್ ಮಾಡಿ ಕೊಡ್ತಾ ಇದ್ದೀನಿ. ತುಂಬ ಎಫೆಕ್ಟಿವ್ ರಿಸಲ್ಟ್ ಇದೆ. ಇದನ್ನ ನೀವು ಬಂದ್ಬಿಟ್ಟು ಅಕ್ಕಿಗಳಿಗೆ ರೆಕ್ಕೆ ಕಿತ್ಕೊಟ್ಟೋಗಿಂದಾನೆ ಕೊಡ್ಕೋಬಹುದು. ಯಾಕೆಂದ್ರೆ ರೆಕ್ಕೆಗಳು ತುಂಬಾ ಚೆನ್ನಾಗಿ ಬೆಳೀತದೆ, ಆಮೇಲೆ ಬ್ಲಡ್ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದಾದ್ಮೇಲೆ ಅಕ್ಕಿಗಳು ಡಿಹೈಡ್ರೇಷನ್ ಆಗೋದಿಲ್ಲ. ಅದಾದ ನಂತರ ಅಕ್ಕಿಗಳಲ್ಲಿ ಸ್ಟಾಮಿನಾ ಇರ್ತದೆ. ನೀವು ದಿನ ಬಿಸಿಲಲ್ಲೇ ಆರ್ಸಕ್ ಬಿಡ್ತೀರ ಅಕ್ಕಿಗಳನ್ನ. ಈ ಬಿಸಿಲಲ್ಲಿ ಆರ್ಸಿದ್ರು ಅಕ್ಕಿಗಳು ಎಕ್ಸಾಸ್ಟ್ ಆಗೋದಿಲ್ಲ. ಅಂದ್ರೆ ಡಿಹೈಡ್ರೇಟ್ ಆಗಿ ಏನಂತೀರಾ, ಪುಕ್ಕ ಉದುರ್ಕೊಂಡು ಬಿಟ್ಕೊಳ್ಳೋದು, ಲೂಸ್ ಮೋಷನ್ಸ್ ಮಾಡ್ಕೊಳ್ಳೋದು, ಆಮೇಲೆ ಸುಕ್ಕಾಗಿ ಹೋಗ್ಬಿಡೋದು, ಈ ರೀತಿ ಎಲ್ಲ ಒಂದು ಪ್ರಾಬ್ಲಮ್ಸ್ನ ಇದು ತುಂಬ ಚೆನ್ನಾಗಿ ಸಾಲ್ವ್ ಮಾಡ್ತದೆ. ಆಮೇಲೆ ಎಷ್ಟೇ ಬಿಸಿಲಲ್ಲಿ ಆಡಿ ಬಂದ್ರೂ ಒಂಥರ ಟಯರ್ಡ್ನೆಸ್ ಅನ್ನೋದಿರಲ್ಲ ಅಕ್ಕಿಗೆ, ಅಷ್ಟು ರಿಕವರಿ ಮಾಡ್ತದೆ ಇದು. ನೀವು ರೇಸ್ ರಿಕವರಿ ಟಾನಿಕ್ ಅಂತಲೇ ಇದನ್ನು ತಿಳ್ಕೊಬೋದು. ಇದಾದ ನಂತರ ದಮ್ ಕೂರ್ಸೋದಕ್ಕೆ ದಮ್ ಪೌಡ್ರು ಮಾಡಿಕ್ಕಿದ್ದೀನಿ. ಇದನ್ನು ದಮ್ ಪೌಡ್ರ್ ಮಾಡೋದನ್ನು ಪ್ರೀವಿಯಸ್ ವೀಡಿಯೋಸಲ್ಲಿ ಹಾಕಿದ್ದೀನಿ, ಅದ್ರದ್ದು ಡಿಸ್ಕ್ರಿಪ್ಷನ್ಸ್ ಹಾಕ್ತೀನಿ, ಅದನ್ನು ನೋಡಿ ಮಾಡ್ಕೊಳ್ಳಿ. ಅದಾದ ನಂತರ ಈ ಓಮರ್ಸ್ಗಳಿಗೆ ಮಸಲ್ ರಿಕವರಿ ಮಾಡೋದು ಹೆಂಗೆ ಅಂತ ಕೇಳಿದ್ರಿ. ಈ ಒಂದು ಮಸಲ್ ರಿಕವರಿಗೆ ಇದೆರಡ್ರ ಜೊತೆಗೆ, ಇದು ಗಿರಾಬಾಸ್ಗಾದ್ರೆ ಇವೆರಡೇ ಸಾಕು, ದಮ್ ಪೌಡ್ರು ಆಮೇಲೆ ಈ ಎನರ್ಜಿ ಬೂಸ್ಟರ್ ರಿಕವರಿ ಟಾನಿಕ್ಕು. ಇದೆರಡೇ ಇದ್ರೆ ಅಕ್ಕಿಗಳಿಗೆ ಟೂರ್ನಮೆಂಟ್ ನಮ್ಮ ಗಿರಾಬಾಜ್ ಅಕ್ಕಿಗಳಿಗೆ ಸಾಕಾಗುತ್ತೆ. ಓಮರ್ಗಳಿಗಂದ್ರೆ ಎಕ್ಸ್ಟ್ರಾ ಇನ್ನೊಂದು ರೇಸ್ ಮಸಲ್ ರಿಕವರಿ. ಯಾಕಂದ್ರೆ ಅವು ತುಂಬಾ ಲಾಂಗ್ ಡಿಸ್ಟೆನ್ಸ್ ಇಂದ, ನಮ್ಮ ಅಕ್ಕಿಗಳಂದ್ರೆ ಒಂದು ದಿನ ಅಷ್ಟೇ, ಬೆಳಗ್ಗೆಯಿಂದ ಒಂದು 13 hour ಆಡ್ಬೋದು. ಓಮರ್ಗಳಾದ್ರೆ 2-3-4 ದಿನ ಅವು ಆಡ್ತವೆ. ಸಾಕಷ್ಟು ಅವುಗಳ ಬಗ್ಗೆ ರಿಸರ್ಚ್ ಮಾಡಿ ನಾನು ಈ ಒಂದು ಮಸಲ್ ರಿಕವರಿ ಪೌಡರ್ ಅಂತ ಏನು ಮಾಡಿದ್ದೀನಿ, ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಓಮರ್ಗಳಲ್ಲಿ. ಇದೆರಡರ ಜೊತೆಯಲ್ಲಿ ಇದು ದಮ್ ಕೂರ್ಸೋದಕ್ಕೆ, ಇದು ಎನರ್ಜಿನ ಬೂಸ್ಟ್ ಮಾಡೋದಕ್ಕೆ, ಆಮೇಲೆ ಇದು ಮಸಲ್ನ ಲಾಸ್ನ ಒಂದು ರಿಕವರಿನ ತೆಗೆಯೋದಕ್ಕೆ. ಯಾಕಂದ್ರೆ ಸುಮಾರು ಅಕ್ಕಿಗಳು ನಾನು ಓಮರ್ಗಳು ನೋಡಿದ್ದೀನಿ, ಬರ್ತವೆ ಬಂದ್ಮೇಲೆ ಲಾಫ್ಟ್ ಹತ್ರ ಕೂತ್ಕೊಂಡ ತಕ್ಷಣ ಪೇಪರ್ ಆದಂಗೆ ಆಗೋಗಿರ್ತವೆ, ಬಿದ್ದು ಪಾಪ ಲಾಫ್ಟ್ ಒಳಗಡೆ ಹೋಗೋದಕ್ಕೆ ಒದ್ದಾಡ್ತಾ ಇರ್ತವೆ. ಅಂತ ಒಂದು ಸಿಚುವೇಶನ್ ನೋಡಿ ಸುಮಾರು ಒಂದು ವಿಡಿಯೋಗಳನ್ನ ನೋಡಿ ಅಬ್ಸರ್ವ್ ಮಾಡಿ ಅವುಗಳಿಗೆ ಯಾವ ರೀತಿ ನಾನು ಏನು ಫುಲ್ಫಿಲ್ ಮಾಡ್ಬೇಕಂತೇಳಿ ಒಂದು ಫಾರ್ಮುಲಾ ಮಾಡಿದ್ದೀನಿ. ಈ ಒಂದು ಫಾರ್ಮುಲಾದು ಹೇಳ್ತೀನಿ, ಇದು ನಮ್ಮ ಗಿರೇಬಾಸ್ಗೂ ಅಪ್ಲಿಕೇಬಲ್ ಆಗತ್ತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ, ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ಅಕ್ಕಿಗಳು ಡಿಹೈಡ್ರೇಷನ್ ಆಗ್ತಾ ಇದ್ದಾವೆ. ಸಾಕಷ್ಟು ಜನ ಹೇಳ್ತಾ ಇದ್ದೀರಾ, ಈ ಅಕ್ಕಿಗಳು ವೈಟ್ ಮೋಷನ್ ಮಾಡ್ತಾ ಇದ್ದಾವೆ, ಆಮೇಲೆ ಗಂಟ್ಲಲ್ಲೆಲ್ಲ ಉಣ್ಣಾಗ್ತಾ ಇದೆ, ಈ ಥರ ಎಲ್ಲ ಒಂದು ಪ್ರಾಬ್ಲಮ್ಸು ಸುಮಾರು ಕಂಪ್ಲೇಂಟ್ಸು ನನಗೆ ಬರ್ತಾ ಇದೆ. ಅದು ಏನಿಲ್ಲ ಫ್ರೆಂಡ್ಸ್, ಅದೇನು ಕಾಯಿಲೆನೇ ಅಲ್ಲ. ಅದು ನೀವು ಸುಮ್ಮನೆ ಅದಕ್ಕೆಲ್ಲ ಆಂಟಿಬಯೋಟಿಕ್ಸ್ ಆಗ್ತಾ ಇದ್ರಿ. ಈಗ ಈ ಬಿಸಿಲುಗಾಲದಲ್ಲಿ ವೈಟ್ ಮೋಷನ್ ಏನಕ್ಕೆ ಆಗ್ತಾ ಇದೆ ಅಂದರೆ, ಅಕ್ಕಿಗಳು ಡಿಹೈಡ್ರೇಷನ್ ಆಗೋಗಿ, ಯಾವಾಗ ಅಕ್ಕಿಗಳಲ್ಲಿ ಡಿಹೈಡ್ರೇಷನ್ ಆಗುತ್ತೆ, ಇನ್ಫ್ಲಮೇಷನ್ ಆಗಿ ಮೋಷನ್ಸ್ ಜಾಸ್ತಿ ಹೋಗುತ್ತೆ. ಈ ಸೆಲ್ ಡ್ಯಾಮೇಜ್ ಆಗೋದ್ರಿಂದ ಈ ಒಂದು ಇನ್ಫೆಕ್ಷನ್ ಥರ ನಿಮ್ಗೆ ಕಾಣಿಸ್ತಾ ಇದೆ. ಅದಕ್ಕೆ ಯಾವಾಗ ನೀವು ಆಂಟಿಬಯೋಟಿಕ್ಸ್ ಹಾಕ್ತೀರಾ, ಆಂಟಿಬಯೋಟಿಕ್ಸ್ ಹಾಕಿದಾಗ ಇನ್ನೂ ಜಾಸ್ತಿ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ ಅಕ್ಕಿಗಳಿಗೆ.
ಹಾಗೆ ಅದರಿಂದನೇ ಯಾವುದೇ ನೀವು ಮೆಡಿಸಿನ್ಸ್ ಹಾಕಿದ್ರೂ ಅಕ್ಕಿಗಳು ರಿಕವರಿ ಆಗ್ತಾ ಇಲ್ಲ, ಅಕ್ಕಿಗಳು ಸತ್ತೋಗ್ಬಿಡ್ತಾ ಇದ್ದಾವೆ. ಸೊ ನಾವು ಏನು ಮಾಡ್ಬೇಕಂದ್ರೆ ಈ ಬಿಸಿಲುಗಾಲದಲ್ಲಿ ಯಾವುದೇ ರೀತಿ ವೈರಸ್ ಆಗಲಿ ಬ್ಯಾಕ್ಟೀರಿಯಾ ಆಗಲಿ ಫಾರ್ಮ್ ಆಗಿರಲ್ಲ ಅಕ್ಕಿಗಳಲ್ಲಿ. ಜಸ್ಟ್ ಒಂದು ಡಿಹೈಡ್ರೇಷನ್ ಅಷ್ಟೇ, ಡಿಹೈಡ್ರೇಟ್ ಆಗಿಬಿಟ್ಟು ಅಕ್ಕಿಗಳು ಆ ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾವೆ. ನಾವು ಟೈಮ್ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದಾಗ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗಿ ಅಕ್ಕಿಗಳು ಯಾವುದೇ ಒಂದು ಮೆಡಿಸಿನ್ಗೆ ವರ್ಕ್ ಆಗದಿರೋ ಸಾಯ್ತಾ ಇದ್ದಾವೆ. ಇದನ್ನು ಯಾವ ರೀತಿ ನೀವು ರೆಕ್ಟಿಫೈ ಮಾಡ್ಕೋಬೇಕಂತಂದರೆ, ಇವಾಗ ನೋಡಿ ಬೇಸಿಕ್ ಆಗಿ ಡಿಹೈಡ್ರೇಷನ್ ಅಂತ ಹೇಳಿದ್ರೆ ಪೊಟ್ಯಾಷಿಯಮ್ಮು, ಆಮೇಲೆ ಸೋಡಿಯಮ್ಮು, ಆಮೇಲೆ ಸಾಲ್ಟ್ಸ್ ಇಷ್ಟು ಅಕ್ಕಿಯಲ್ಲಿ ಲಾಸ್ ಆಗುತ್ತೆ. ಯಾವಾಗ ಲಾಸ್ ಆಗುತ್ತೆ ಆವಾಗ ಅಕ್ಕಿಗಳು ಸಾಯ್ತವೆ. ಎಲ್ಲ ಸಾಲ್ಟ್ಸು, ವಾಟರು, ಆಮೇಲೆ ಈ ಸೋಡಿಯಮ್ಮು, ಪೊಟ್ಯಾಷಿಯಮ್ನ ಯಾವ ರೀತಿ ನಾವು ರೀಸ್ಟೋರ್ ಮಾಡ್ಬೋದು ಅಂತ ಹೇಳಿದ್ರೆ, ಯಾವ ಅಕ್ಕಿ ಸಪ್ಪು ಕೂರ್ತದೆ ಅಬ್ಸರ್ವ್ ಮಾಡ್ತಾ ಇರಿ ಡೈಲಿ ಲಾಫ್ಟಲ್ಲಿ. ಅಬ್ಸರ್ವ್ ಮಾಡಿಕೊಂಡು ನೀರು ಚೆನ್ನಾಗಿ ಕೊಡ್ತಾ ಇದ್ದಾಗ ಅಕ್ಕಿಗಳಲ್ಲಿ ವಾಟರ್ ಲಾಸು ಕಡಿಮೆ ಆಗುತ್ತೆ. ಯಾವಾಗ ಈ ಸಾಲ್ಟ್ಸ್ ಕಡಿಮೆ ಆಗುತ್ತೆ ನೀವು ಏನು ಮಾಡಬೇಕು, ಇಮಿಡಿಯೇಟಾಗಿ ಎಲೆಕ್ಟ್ರೋಲೈಟ್ಸ್ ಕೊಡಬೇಕು. ಇಲ್ಲೊಂದು ಫೋಟೋ ಹಾಕಿರ್ತೀನಿ ನಾನು, ಎಲೆಕ್ಟ್ರೋಲೈಟ್ಸ್ ವಿತ್ ಆರೆಂಜ್ ಫ್ಲೇವರ್ ಅಂತ ಬರ್ತದೆ. ಅದನ್ನು ನೀವು 1 ಲೀಟ್ರಿಗೆ ಒಂದು ಅರ್ಧ ಸ್ಪೂನ್ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಅಕ್ಕಿಗಳಿಗೂ ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಕೊಟ್ಟರೆ 2 ದಿನದಲ್ಲಿ ರಿಕವರಿ ಆಗೋಗ್ಬಿಡ್ತವೆ. ಮ್ಯಾಕ್ಸಿಮಮ್ 3 ರಿಂದ 4 ದಿನ ಆ ಪೀರಿಯಡ್ವರೆಗೂ ಅಕ್ಕಿಗಳಿಗೆ ಸಿಂಪ್ಟಮ್ಸ್ ಗೊತ್ತಾಗಲ್ಲ ನಮಗೆ, ಅವು ಡಿಹೈಡ್ರೇಟ್ ಆಗಿ ಇನ್ಫೆಕ್ಷನ್ ಟರ್ನ್ ಆಗುತ್ತೆ ಅಂತ. ಆ ಟೈಮಲ್ಲಿ ಮೇವು ತಿನ್ನೋದು ಕಮ್ಮಿ ಮಾಡಿರ್ತಾವಲ್ಲ, ಆ ಟೈಮಲ್ಲಿ ಈ ಒಂದು ಎಲೆಕ್ಟ್ರೋಲೈಟ್ ಪೌಡ್ರನ್ನ ಅರ್ಧ ಸ್ಪೂನು 1 ಲೀಟರ್ ನೀರಲ್ಲಿ ಹಾಕ್ಬಿಟ್ಟು ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಕೊಡಿ. ಹಂಗಾಗಿನೂ ಈಗ ವೈಟ್ ಮೋಷನ್ಸ್ ನಮ್ಮ ಅಕ್ಕಿಗಳಲ್ಲಿ ಮಾಡ್ತಾ ಇದ್ದಾವೆ ಅನ್ನೋರು ಯಾರಿಗಾನ ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆಗಿದ್ರೆ ಆ ಒಂದು ಇನ್ಫೆಕ್ಷನ್ಸ್ಗೆ ನೋಡಿ ಇಲ್ಲೊಂದು ಟ್ಯಾಬ್ಲೆಟ್ ತೋರಿಸ್ತೀನಿ. ಅಮಾಕ್ಸಿಲಿನ್ ಆ್ಯಂಡ್ ಪೊಟ್ಯಾಷಿಯಂ ಕ್ಯಾಲ್ವನೇಟ್ ಅಂತ ಒಂದು ಟ್ಯಾಬ್ಲೆಟ್ ಇದು ನೋಡಿ. ನಾನು ಆಗಲೇ ಹೇಳಿದೆ, ನಮ್ಮ ಅಕ್ಕಿಗಳಲ್ಲಿ ಪೊಟ್ಯಾಷಿಯಂ ಲಾಸ್ ಆದಾಗ ಡಿಹೈಡ್ರೇಷನಿಂದ ಪೊಟ್ಯಾಷಿಯಮ್ಮು ಸೋಡಿಯಮ್ಮು ಲಾಸ್ ಆಗುತ್ತೆ ಬಾಡಿಯಲ್ಲಿ, ಪ್ಲಸ್ ವಾಟರ್ ಲಾಸ್ ಆದಾಗಿಂದ, ಸಾಲ್ಟ್ಸ್ ಕಡಿಮೆ ಆದಾಗಿಂದ ಅಕ್ಕಿಗಳಲ್ಲಿ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮುಂಚೆ ಯಾವುದೇ ಇನ್ಫೆಕ್ಷನ್ ಇಲ್ಲ, ಜಸ್ಟ್ ಒಂದು ಡಿಹೈಡ್ರೇಷನ್ ಅಷ್ಟೇ ಅದು. ಆ ಡಿಹೈಡ್ರೇಷನ್ಗೋಸ್ಕರ ಯಾವುದೋ ಆ್ಯಂಟಿಬಯೋಟಿಕ್ ಹಾಕೋಕೆ ಹೋಗ್ಬೇಡಿ. ಯಾವಾಗ ಡಿಹೈಡ್ರೇಟ್ ಆಗಿರೋ ಅಕ್ಕಿಗಳಿಗೆ ನೀವು ಆ್ಯಂಟಿಬಯೋಟಿಕ್ಸ್ ಹಾಕ್ತೀರಾ ಅವಾಗ ಇನ್ನೂ ಜಾಸ್ತಿ ಆಗುತ್ತೆ ಮೋಷನ್ಸು, ಅವಾಗ ಅಕ್ಕಿ ಇನ್ನೂ ಬೇಗ ಡಿಹೈಡ್ರೇಟ್ ಆಗಿ ಸತ್ತೋಗ್ಬಿಡ್ತದೆ. ಸೊ ಅದರಿಂದ ಸ್ಟಾರ್ಟಿಂಗಲ್ಲೇ ಮೋಷನ್ಸ್ ಕರೆಕ್ಟಾಗಿದ್ದು ಅಕ್ಕಿಗಳು ಸಪ್ಪು ಕೂತ್ಕೊಂಡು ಮೇವು ಕಮ್ಮಿ ತಿಂತಾ ಇದ್ದಾವೆ ಅಂತ ಹೇಳಿದ ತಕ್ಷಣ ನೀವು ಏನು ಮಾಡಬೇಕು, ಎಲೆಕ್ಟ್ರೋಲೈಟ್ಸ್ ಕೊಡ್ಕೋಬೇಕು. ಇಲ್ಲಿ ಹಾಕಿರ್ತೀನಿ ಫೋಟೋನ, ಅದನ್ನ ನೋಡಿ ತೊಗೊಂಡೋಗಿ. ಎಲೆಕ್ಟ್ರೋಲೈಟ್ಸ್ ವಿತ್ ಆರೆಂಜ್ ಫ್ಲೇವರ್ ಅಂತ ಸಿಗುತ್ತೆ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದನ್ನು ಹಾಕ್ಕೊಂಡು ನೀವು ರಿಕವರಿ ಮಾಡ್ಕೋಬೋದು. ಆಮೇಲೆ ಪಾಲಿಬಿಯನ್ ಬಿ ಸಿರಪ್ ಅಂತ ಬರುತ್ತೆ, ಅದೊಂದು ಫೋಟೋ ಹಾಕ್ತೀನಿ ಇಲ್ಲಿ. ಅದು 1 ಲೀಟ್ರಿಗೆ 2 ml ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಎಲೆಕ್ಟ್ರೋಲೈಟ್ ಪೌಡ್ರ್ ಅದಕ್ಕೆ ಅರ್ಧ ಸ್ಪೂನ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಕುಡಿಯೋಕ್ಕಿಡಿ. ಒಂದು 3-4 ದಿನದಲ್ಲಿ ಅಕ್ಕಿಗಳು ನಾರ್ಮಲ್ ಸ್ಟೇಜಿಗೆ ಬಂದುಬಿಡ್ತದೆ, ಇನ್ಫೆಕ್ಷನ್ಗೆ ತಿರುಗಲ್ಲ. ಈಗ ಆಲ್ರೆಡಿ ಯಾರ್ಯಾರ್ದು ತಿರುಗೋಗಿದೆ, ಸಾಕಷ್ಟು ಕಡೆ ವೈಟ್ ಮೋಷನ್ಸ್ ಇದೆ ಅಂತ ಗೊತ್ತು, ಗಂಟಲಲ್ಲಿ ಉಣ್ಣುಗಳಾಗ್ತಾ ಇದೆ ಅಂತ ಅನ್ನೋದು ಗೊತ್ತು ನನಗೆ. ಆ ಒಂದು ವೈಟ್ ಮೋಷನ್ಸ್ ಆಗ್ತಾರಂಥ ಅಕ್ಕಿಗಳಲ್ಲಿ ನಾನು ಒಂದು ಟ್ಯಾಬ್ಲೆಟ್ ತೋರಿಸ್ತೀನಿ ನೋಡಿ. ಇಲ್ಲಿ ಅಮಾಕ್ಸಿಲಿನ್ ಪೊಟ್ಯಾಷಿಯಂ ಕ್ಯಾಲ್ವನೇಟ್ ಅಂತ ಈ ಕ್ಯಾಪ್ಸುಲ್ಲು, ಇದನ್ನು 1 ಕ್ಯಾಪ್ಸುಲ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಎಲ್ಲ ಅಕ್ಕಿಗಳಿಗೂ ಕುಡಿಯೋಕ್ಕಿಟ್ಟಾಗ ನಿಮ್ಮ ಲಾಫ್ಟಲ್ಲಿ ಇರ್ತಕ್ಕಂಥ ವೈಟ್ ಮೋಷನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾಗಿರ್ತದೆ ಈ ಪೊಟ್ಯಾಷಿಯಮ್ಮು ಫುಲ್ಫಿಲ್ ಆಗುತ್ತೆ, ಪ್ಲಸ್ ಅಮಾಕ್ಸಿಲಿನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಕೆಲಸ ಮಾಡ್ತದೆ. ಈ ಒಂದು ಟ್ಯಾಬ್ಲೆಟ್ನ ನೀವು ವೈಟ್ ಮೋಷನ್ಸ್ ಮಾಡ್ತಾ ಇರೋವಂಥ ಅಕ್ಕಿಗಳ ಲಾಫ್ಟಲ್ಲಿ ಇದನ್ನು ಉಪಯೋಗಿಸ್ಕೋಬೇಕು. ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ. ಇನ್ ಕೇಸ್ ಇನ್ಫೆಕ್ಷನ್ ಸಿವಿಯರ್ ಆಗಿದೆ ಅಂದರೆ 1 ಲೀಟರ್ಗೆ 2 ಕ್ಯಾಪ್ಸಲ್ ಹಾಕ್ಕೊಳ್ಳಿ. 1 ಲೀಟರ್ ನೀರಿಗೆ 500 mg 2 ಕ್ಯಾಪ್ಸಲ್ ಹಾಕ್ಕೊಂಡು ಎಲ್ಲ ಅಕ್ಕಿಗಳಿಗೂ ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಒಂದು 10 ml ಕುಡಿಸ್ಬಿಟ್ರೆ ನಿಮ್ಮ ಅಕ್ಕಿಗಳು ರಿಕವರಿ ಆಗ್ತದೆ. ಬರೀ ಅಮಾಕ್ಸಿಲಿನ್ ಕೊಟ್ಟರೆ ರಿಕವರಿ ಆಗಲ್ಲ, ಅಮಾಕ್ಸಿಲಿನ್ ವಿತ್ ಪೊಟ್ಯಾಷಿಯಂ ಕ್ಯಾಲ್ವನೇಟ್ ಅಂತಲೇ ಬರ್ತದೆ. ಆ 2 ಕಾಂಬಿನೇಷನ್ ಇರೋಂಥ ಕ್ಯಾಪ್ಸಲ್ನ ಹಾಕ್ಕೋಬೇಕು. ಇದಾದ ನಂತರ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ವೈಟ್ ಮೋಷನ್ ಆಗಿ ಗಂಟ್ಲಲ್ಲೆಲ್ಲ ಕ್ಯಾಂಕರ್ ಥರ ಆಗ್ತಾ ಇದೆ, ಮೂಗಲೆಲ್ಲ ಕಫ ಕಟ್ತಾ ಇದೆ, ಗಂಟ್ಲಲ್ಲೆಲ್ಲ ಕಫ ಕಟ್ಕೊಂಡ್ಬಿಡ್ತಾ ಇದೆ ಅಂತೆಲ್ಲ ಸುಮಾರು ಜನ ವೀಡಿಯೋಸು ಕಳಿಸಿದ್ದೀರಾ. ಆಮೇಲೆ ಮೋಷನ್ಸು ತುಂಬ ವೈಟಾಗಿ ಬರ್ತಾ ಇದೆ ಅಂತ ಹೇಳಿದ್ರು. ಈ ಅಮಾಕ್ಸಿಲಿನ್ ಕ್ಯಾಲ್ವನೇಟ್ ಆಗಿನೂ ಅಕ್ಕಿಗಳು ರಿಕವರಿ ಆಗಲಿಲ್ಲ ಅಂದಾಗ ಇಲ್ಲೊಂದು ಸಿರಪ್ ತೋರಿಸ್ತೀನಿ, ಬ್ಯಾಕ್ಟ್ರಿಮ್ ಅಂತ. ಇದು ತುಂಬ ಚೆನ್ನಾಗಿ ಸಮ್ಮರಲ್ಲಿ ಬರ್ತಕ್ಕಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಈ ಟ್ಯಾಬ್ಲೆಟ್ ಹೆಸರು ಬ್ಯಾಕ್ಟ್ರಿಮ್ ಅಂತ ಟ್ಯಾಬ್ಲೆಟು ಬರುತ್ತೆ, ಪ್ಲಸ್ಸು ಸಿರಪ್ಪು ಬರುತ್ತೆ. ಸಿರಪ್ಪನ್ನು ತಗೊಳ್ಳೋದು ಒಳ್ಳೇದು. ನೀವು ಇಲ್ಲ ಸಿರಪ್ ಸಿಗಲಿಲ್ಲ ಅಂದರೂ ಟ್ಯಾಬ್ಲೆಟ್ ತೊಗೊಳ್ಳಿ. 2 ಹಾಕಿರ್ತೀನಿ, ಟ್ಯಾಬ್ಲೆಟ್ದು ಫೋಟೋ ಹಾಕ್ತೀನಿ, ಪ್ಲಸ್ ಸಿರಪ್ದು ಫೋಟೋ ಹಾಕ್ತೀನಿ. ಇದು ಏನಾಗುತ್ತೆ, ನಿಮ್ಮ ಅಕ್ಕಿಗಳಲ್ಲಿ ವೈಟ್ ಮೋಷನ್ನು ಪ್ಲಸ್ ಈ ಒಂದು ಕ್ಯಾಂಕರ್ ಎರಡಕ್ಕೂ ಒಂದೇ ಟ್ಯಾಬ್ಲೆಟು ಕೆಲಸ ಬರುತ್ತೆ. ಈ ಟ್ಯಾಬ್ಲೆಟಲ್ಲಿ ಏನಿದೆ ಅಂದರೆ ಟ್ರಿಮ್ಥೋಪ್ರೈಮ್ ಅಂತ ಒಂದು ಕಾಂಬಿನೇಷನ್ ಸೊಲ್ಯೂಷನ್ ಇರುತ್ತೆ, ಸಾಲ್ಟ್ ಇರುತ್ತೆ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಈ ಒಂದು ಟ್ಯಾಬ್ಲೆಟ್ನ ಬೆಳಗ್ಗೆ 1/4 ಭಾಗ ಸಾಯಂಕಾಲ 1/4 ಭಾಗ ಹಾಕ್ಬಿಟ್ಟು ಒಂದು 2-3 ಡ್ರಾಪು ಇದು ಲಿವರ್ ಟಾನಿಕ್, ನಿಮ್ಮ ಹತ್ರ ಆಡ್ಲಿವ್ ಬ್ರೋಟೋನ್ ಯಾವುದಿದ್ರೆ ಅದು ಒಂದು 2-3 ಡ್ರಾಪ್ ಒಂದು 10 ml ನೀರಲ್ಲಿ ಹಾಕ್ಬಿಟ್ಟು ಕುಡಿಸ್ಕೊಂಬಂದ್ರೆ ನಿಮ್ಮ ಅಕ್ಕಿಗಳು ಈ ಕ್ಯಾಂಕರು ಆಮೇಲೆ ವೈಟ್ ಮೋಷನ್ ಜೊತೆಯಲ್ಲಿ ಇರ್ತದಲ್ಲ ಕಂಬೈನ್ ಆಗಿ ಆ ಒಂದು
ಇನ್ಫೆಕ್ಷನ್ಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಇನ್ ಕೇಸ್ ಯಾರಿಗೂ ಯಾವುದೇ ಇನ್ಫೆಕ್ಷನ್ ಬರಬಾರ್ದು ಅಂತ ಹೇಳಿದ್ರೆ ವಾರದಲ್ಲಿ ಒಂದು 2 ಸತಿ ಎಲೆಕ್ಟ್ರೋಲೈಟ್ಸ್ ಕೊಟ್ಕೊಳ್ಳಿ. ಎಲೆಕ್ಟ್ರೋಲೈಟ್ಸ್ ಕೊಟ್ಕೊಂಡು ಪಾಲಿಬಿಯನ್ SF ಸಿರಪ್ ಕೊಟ್ಕೊಂಡು ನೀವು ಹಕ್ಕಿಗಳನ್ನ ಕಂಟ್ರೋಲ್ ಮಾಡ್ಬೋದು. ಇದು ಇಂಗ್ಲೀಷ್ ಮೆಡಿಸಿನ್ನು. ಅದಾದಮೇಲೆ ಯಾರಾದ್ರೂ ನ್ಯಾಚುರಲ್ ಆಗಿ ರೆಕ್ಕೆ ಮೇಂಟೈನ್ ಮಾಡಬೇಕು ಬರ್ಸ್ನ, ಯಾಕಂದರೆ ಟೂರ್ನಮೆಂಟಿಗೆ ಬಿಡ್ತೀವಿ ಆಂಟಿಬಯೋಟಿಕ್ ಬಿಟ್ಟರೆ ದಮ್ಮೋಗ್ಬಿಡ್ತದೆ ಅನ್ನೋರು ನೋಡಿ, ಅವ್ರಿಗೆ ಅಂತಲೇ ಮಾಡಿದ್ದೀನಿ. ಇದು ರೇಸ್ ರಿಕವರಿ ಟಾನಿಕ್ ಅಂತ ಮಾಡಿದ್ದೀರಿ.